ಸ್ವಾಗತ ನೈತಿಕ ಪಾಠದ ಈ ದಿನದ ಸಂಚಿಕೆಗೆ. ಇಂದಿನ ಕಥೆಯು ನಮಗೆ ಸತ್ಯ ಮತ್ತು ಧರ್ಮದ ಮಾರ್ಗದ ಪ್ರಾಮುಖ್ಯತೆಯನ್ನು ಮನಗಾಣಿಸುತ್ತದೆ. ಬುದ್ಧನ ಉಪದೇಶಗಳಲ್ಲಿ ಪಾಪ ಮತ್ತು ಪಾಪದಿಂದ ಉಂಟಾಗುವ ದುಃಖದ ಕುರಿತು ಬುದ್ಧಿಮತ್ತಾದ ಮಾರ್ಗದರ್ಶನವಿದೆ. ಇದನ್ನು ನಾವೆಲ್ಲರೂ ಆಳವಾಗಿ ಆಲಿಸಿ ಜೀವನದಲ್ಲಿ ಸನ್ಮಾರ್ಗವನ್ನು ಅಳವಡಿಸೋಣ. ಸುಳ್ಳು ಹೇಳುವವನು ದುಃಖದ ಹುಟ್ಟಿನ ದುರ್ಗತಿಗಳಲ್ಲಿ ಹುಟ್ಟುವನು. ಹಾಗೆಯೇ ತಾನು ಪಾಪ ಮಾಡಿದ್ದನ್ನು ಮಾಡಿಲ್ಲವೆಂದು ಹೇಳುವವನೂ ಕೂಡ ಹೀನ ಕರ್ಮವನ್ನು ಮಾಡಿದ ಈ ಎರಡು ಬಗೆಯ ಜನರು ಲೋಕ ಬಿಟ್ಟ ಮೇಲೆ ಪರಲೋಕದಲ್ಲಿ ಒಂದೇ ಗತಿ ಪಡೆಯುತ್ತಾರೆ. ಬಹಳ ಜನ ಪಾಪದ ನಡತೆ ಉಳ್ಳವರು ಮತ್ತು ಸಂಯಮಹೀನರು ಕಾಷಾಯ ವಸ್ತ್ರ ಧರಿಸಿದ್ದಾರೆ. ಇಂತಹ ಕೆಟ್ಟ ಜನರು ತಮ್ಮ ಕೆಟ್ಟ ಕಾರ್ಯಗಳಿಂದಾಗಿ ಮುಂದೆ ದುಃಖದ ಹುಟ್ಟಿನ ದುರ್ಗತಿಗಳಲ್ಲಿ ಹುಟ್ಟುವರು. ದುಶ್ಶೀಲವಾದ ಸಂಯಮಹೀನನಾದ ಸನ್ಯಾಸಿಯಾಗಿ ದಾನು ಕೊಟ್ಟ ಆಹಾರವನ್ನು ಸೇವಿಸುವುದಕ್ಕಿಂತ ಬೆಂಕಿ ಜ್ವಾಲೆಯ ಹಾಗೆ ದಗದಗಿಸುತ್ತಿರುವ ಲೋಹದ ಗುಂಡನ್ನು ನುಂಗುವುದು ಮೇಲು. ಎಚ್ಚರಿಕೆಯಿಲ್ಲದೆ ಪರನಾರಿಯ ಹತ್ತಿರ ಹೋಗುವವನು 4 ದುರ್ಗತಿಗಳನ್ನು ಅನುಭವಿಸುತ್ತಾನೆ. ಪಾಪಗಳಿಕೆ, ನಿದ್ರಾಭಂಗ, 3ನೆಯದಾಗಿ ನಿಂದೆ, 4ನೆಯದಾಗಿ ದುಃಖದ ಹುಟ್ಟಿನ ದುರ್ಗತಿ. ಅಂತಹವನು ಪಾಪವನ್ನು ಗಳಿಸುತ್ತಾನೆ ಮತ್ತು ಮುಂದೆ ಪಾಪಿಗೆ ಒದಗುವ ದುಃಖದ ಹುಟ್ಟನ್ನು ಪಡೆಯುತ್ತಾನೆ. ಭಯಭೀತರಾಗಿ ಒಂದಾಗುವ ಗಂಡು ಮತ್ತು ಹೆಣ್ಣಿನ ಸುಖವೂ ಸಹ ಕ್ಷಣಿಕವಾಗಿರುತ್ತದೆ. ಅಲ್ಲದೆ ರಾಜನಿಂದ ಕಪೋರ ಶಿಕ್ಷೆಯಾಗುತ್ತದೆ. ಆದ್ದರಿಂದ ಪರನಾರಿ ಗಮನ ಮಾಡಿದರಲಿ. ಹೇಗೆ ಕುಶದ ಹುಲ್ಲನ್ನು ತಪ್ಪಾಗಿ ಹಿಡಿದಾಡಿದರೆ ಕೈಯನ್ನು ಕತ್ತರಿಸುವುದೋ ಹಾಗೆಯೇ ಸಮಣ ಜೀವನವನ್ನು ಕೆಡುಕಿನ ಜೀವನವನ್ನಾಗಿ ಬದುಕಿದ್ದೇ ಆದರೆ ಅದು ಅವನನ್ನು ದುಃಖದ ಹುಟ್ಟಿನ ದುರ್ಗತಿಗಳಿಗೆ ಎಳೆದೊಯ್ಯುತ್ತದೆ. ಸಡಿಲವಾದ ಕಾರ್ಯಗಳು, ಭ್ರಷ್ಟತೆಯಿಂದ ಕೂಡಿದ ಆಚರಣೆಗಳು, ಸಂಶಯಕ್ಕೆಡೆ ಮಾಡಿಕೊಡುವ ಬ್ರಹ್ಮಚರ್ಯ ಇವುಗಳು ಹೆಚ್ಚಿನ ಫಲವನ್ನು ನೀಡುವುದಿಲ್ಲ. ಏನನ್ನಾದರೂ ಮಾಡಬೇಕೆಂದಿದ್ದರೆ ಬಹಳ ಸಾರ್ಥಕ ಶ್ರಮಪಟ್ಟು ಮಾಡು. ಸಡಲಿಕೆಯು ಸಮಣನ ಜೀವನವು ರಾಗಸುಖ ಬಯಕೆಯ ಧೂಳನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಕೆಟ್ಟ ಕಾರ್ಯವನ್ನು ಬಿಡುವುದು ಒಳ್ಳೆಯದು. ಆ ಅಕಾರ್ಯದಿಂದಾಗಿ ಅನಂತರ ಅವನು ಕೊರಗಬೇಕಾಗುತ್ತದೆ. ಆದರೆ ಒಳ್ಳೆಯ ಕಾರ್ಯವನ್ನು ಮಾಡುವುದು ಒಳ್ಳೆಯದು. ಏಕೆಂದರೆ ಆ ಒಳ್ಳೆಯ ಕಾರ್ಯದಿಂದಾಗಿ ಆನಂತರ ಅವನು ಕೊರಗಬೇಕಾಗಿಲ್ಲ. ಹೇಗೆ ಗಡಿಯಲ್ಲಿರುವ ನಾಡನ್ನು ಒಳಗಿನಿಂದ ಮತ್ತು ಹೊರಗಿನಿಂದ ಎಚ್ಚರದಿಂದ ರಕ್ಷಿಸುವರೋ ಹಾಗೆ ನಿನ್ನನ್ನು ನೀನು ಕಾಯ್ದುಕೋ. ಒದಗಿದ ಈ ಆಧ್ಯಾತ್ಮಿಕ ಅವಕಾಶವನ್ನು ಬಿಡಬೇಡ. ಅವಕಾಶವನ್ನು ತಪ್ಪಿಸಿಕೊಂಡವರು ನರಕದಲ್ಲಿ ಬಿದ್ದು ಶೋಕಪಡಬೇಕಾಗುತ್ತದೆ. ನಾಚಿಕೆ ಪಡಬೇಕಾಗಿಲ್ಲದುದರ ಬಗೆಗೆ ನಾಚಿಕೆಪಟ್ಟು, ನಾಚಿಕೆ ಪಡಬೇಕಾದುದರ ಬಗೆಗೆ ನಾಚಿಕೆ ಪಡದೇ ಇರುವ ಹೀನದೃಷ್ಟಿ ಹೊಂದಿರುವ ಜನರು ದುಃಖದ ಹುಟ್ಟಿನ ದುರ್ಗತಿಗಳಿಗೆ ಹೋಗುವರು. ಭಯಕ್ಕೆ ಎಡೆಯಿಲ್ಲದ ಕಡೆ ಭಯಪಡುವ, ಭಯಪಡಬೇಕಾದುದರ ಬಗ್ಗೆ ಭಯಪಡದ ಹೀನದೃಷ್ಟಿ ಹೊಂದಿರುವ ಜನರು ದುಃಖದ ಹುಟ್ಟಿನ ದುರ್ಗತಿಗಳಿಗೆ ಹೋಗುವರು. ಎಲ್ಲಿ ಕೆಡುಕಿಲ್ಲವೋ ಅಲ್ಲಿ ಕೆಡುಕಿದೆ ಎಂದು ಭಾವಿಸುವ ಮತ್ತು ಕೆಡುಕಿರುವ ಕಡೆ ಕೆಡುಕನ್ನು ಕಾಣದಿರುವ ಇಂತಹ ಹೀನದೃಷ್ಟಿ ಹೊಂದಿರುವ ಜನರು ದುಃಖದ ಹುಟ್ಟಿನ ದುರ್ಗತಿಗಳಿಗೆ ಹೋಗುವರು. ಕೆಟ್ಟದ್ದನ್ನು ಕೆಟ್ಟದೆಂದು, ಕೆಟ್ಟದ್ದಲ್ಲದ್ದನ್ನು ಕೆಟ್ಟದ್ದಲ್ಲವೆಂದು ಅರಿಯುವ ಸಮ್ಯಕ್ ದೃಷ್ಟಿ ಹೊಂದಿರುವ ಜನರು ಸುಖದ ಹುಟ್ಟಿನ ಸುಗತಿಗಳಿಗೆ ಹೋಗುವರು. ಇಂದಿನ ನೈತಿಕ ಪಾಠದ ಮೂಲಕ ಬುದ್ಧನ ಸಂದೇಶವನ್ನು ಕಿವಿಗೆ ಹೊತ್ತಿದ್ದೇವೆ. ಪಾಪದಿಂದ ದೂರವಿದ್ದು ಸನ್ಮಾರ್ಗವನ್ನು ಅನುಸರಿಸುವಂತೆ ಬುದ್ಧನು ನಮಗೆ ಹೇಳುತ್ತಾನೆ. ಈ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡೋಣ. ಮತ್ತೊಂದು ಧರ್ಮಮಯ ಶ್ಲೋಕದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೈತಿಕ ಪಾಠ ಚಾನೆಲ್ ಅನ್ನು ಮುಕ್ತ ಹೃದಯದಿಂದ ಬೆಂಬಲಿಸಿ.